ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಇದು ತಾಮ್ರಾಲಲ್ಲಿ ಪಟ್ಟ, ಹೆಣ್ಣು ಪಟ್ಟ. ಇದು ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಎಲ್ಲ ನೋಡ್ಬೋದು. ಗಿಡ್ಡಿ ಚೊಂಚಿರುತ್ತೆ, ಗಿಡ್ಡಿ ಸೈಜ್ ಇರುತ್ತೆ, ಗುಂಡು ತಲೆ ಇರುತ್ತೆ. ಇನ್ನು ಚಿಕ್ಕ ಪಟ್ಟ. ಈ ಅಕ್ಕಿನ ನಾವು ಇನ್ನೂ ಓಡಿಸಿಲ್ಲ, ಬಿಟ್ಟಿಲ್ಲ. ಯಾಕಂದರೆ ನಾವು ಪಟ್ಟಾಲೇ ಹೆಣ್ಣು ಪಟ್ಟ ಅಂದ್ಬಿಟ್ಟು ರೆಕ್ಕೆ ಹೊಡೆದಿದ್ರಿ. ಅಲ್ಲಿ ದೊಡ್ಡ ದೊಡ್ಡ ತಿರಿಗಳೆಲ್ಲ ಹೊಡೆದ್ಬಿಟ್ಟಿದ್ದೀವಿ. ಬಾಲ ಒಂದು ರೌಂಡ್ ಕಿತ್ಕೊಡ್ಬೇಕು. ಇನ್ನು ಪಟ್ಟ ಬಾಲಲ್ಲಿದೆ, ಬಾಲ ಒಂದು ರೌಂಡ್ ಕಿತ್ಕೊಡ್ಬೇಕು. ಫುಲ್ಲು ಹೊಡೆದು ಕಣ್ಣಲ್ಲಿ ಬಂದಿದೆ ಪಟ್ಟ. ಇದು ದೊಡ್ಡಕ್ಕಿ ಆದರೆ ಒಂದು ತುಂಬ ಒಳ್ಳೆ ಕಣ್ಣಿಗೆ ಟರ್ನ್ ಆಗುತ್ತೆ. ಅದು ನಾನು ನಿಮಗೆ ಕಣ್ಣಿನ ಡೀಟೇಲ್ ತೋರಿಸ್ತೀನಿ. ಅಪ್ಪ ಅಮ್ಮ ಅಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಹಕ್ಕಿ ತುಂಬ ಚೆನ್ನಾಗಿದೆ. ಹೆಣ್ಪಟ್ಟ ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆ, ಗಿಡ್ಡಿ ಸೈಜು, ಗಿಡ್ಡಿ ಲೆಂತು, ಗಿಡ್ಡಿ ಚೊಂಚು, ಗುಂಡು ತಲೆ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ ಬರೀ 2,000 ರೂಪಾಯಿ ಕೊಡ್ತೀನಿ. ತಾಮ್ರಾಲಲ್ಲಿ ಪಟ್ಟ ಬರೀ 2,000 ರೂಪಾಯಿ ಕೊಡ್ತೀನಿ ಈ ಪಟ್ಟನ. ಯಾಕಂದರೆ ನಮ್ಮ ಹತ್ರ ಇಲ್ಲಿ ಹೆಣ್ಪಟ್ಟಗಳು ತುಂಬ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೆಣ್ಪಟ್ಟಗಳು ನಾವು ಇಟ್ಕೊಂಡು ಅದನ್ನ ದೊಡ್ಡದು ಮಾಡೋಕ್ಕಿಂತ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ ಅಂದ್ಬಿಟ್ಟು ಈ ಪಟ್ಟನ ಕೊಡ್ತಾರದು. ಬರೀ 2,000 ರೂಪಾಯಿ ಕೊಡ್ತೀನಿ ಈ ಪಟ್ಟನ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ತಾಮ್ರಾಲಲ್ಲಿ ಹೆಣ್ಪಟ್ಟ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ತಾಮ್ರಲ್ಲಿ ಹೆಣ್ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿಯೆಲ್ಲ ಇಲ್ಲಿ ಹೊಡೆದಿದ್ದೀವಿ. ಯಾಕಂದರೆ ಹೆಣ್ಪಟ್ಟ ಅಂತ ಗುರ್ತಿಡೋದಕ್ಕೆ ಹಿಂಗೆ ತಿರಿ ಹೊಡೆದ್ಬಿಡ್ತೀವಿ ಪಟ್ಟಗಳಲ್ಲಿ. ಆ ತಿರಿ ಉದುರಿಸ್ಕೊಂಬಂದಂಗೆ ದಸ್ತಾಗರಿ ಬಂದಮೇಲೆ ಅದನ್ನ ಜೊತೆ ಮಾಡೋಕ್ಕೆ ಹಾಕ್ಕೊತೀವಿ ನಾವು. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ದಸ್ತಾಗರಿ ಹೊಡೆದಿರ್ತೀವಿ. ಲೆಂತ್ ನೋಡ್ಬೋದು, ಗಿಡ್ಡಿ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಗಿಡ್ಡಿ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಹಡ್ಕೊಂಡಿರುತ್ತೆ. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಚೆನ್ನಾಗಿ ಮಾಡ್ತಿದೆ. ಇನ್ನು ಪಟ್ಟ ಇದು ದೊಡ್ಡಕ್ಕಿ ಆಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ ಈ ಪಟ್ಟ. ಅಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ರಿಂಗ್ ನಂಬರ್ 5026. ಒಂದು ಫೇಮಸ್ ಲೈನು ಚೀನಿಯಲ್ಲಿ ಪಿಲಾಂಕ, ಮೈಸೂರು ಚೀನಿ ಪಿಲಾಂಕಗಳು ಅಂತ ಏನು ಕೇಳ್ತಾ ಇರ್ತೀರಾ, ಆ ಲೈನಲ್ಲಿ ಒಂದು ಫೇಮಸ್ ಲೈನು ಹಕ್ಕಿಯಲ್ಲಿ ಮಾಡಿಸಿರೋ ಹಕ್ಕಿ ಇದು. ಹೆಣ್ಣಕ್ಕಿ ಇದು. ಈ ಅಕ್ಕಿ ಬಂದ್ಬಿಟ್ಟು ರೀಸೆಂಟಾಗಿ 6-6:15 ಗಂಟೆ ಹಾರ್ತಾ ಇರ್ತಿದ್ದ ಅಕ್ಕಿ ಇವಾಗ ಫುಲ್ಲು ಮಸ್ತಿಗೆ ಬಂದುಬಿಟ್ಟಿದೆ. ಮಸ್ತಿಗೆ ಬಂದಾಗಿಂದ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ. ಜಾತಿ ಮಾಡ್ಕೊಳ್ಳೋರಿಗೆ ಇಲ್ಲ ಮಸ್ತಿ ಕಮ್ಮಿ ಮಾಡಿಸಿ ಬರೀ ಹೆಣ್ಣಕ್ಕಿಗಳು ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಹಕ್ಕಿ ಬಂದ್ಬಿಟ್ಟು ಬಾಜಿಯಲ್ಲಿ 3-4 ಬಾಜಿ, ಕಂಟ್ರೋಲ್ಡ್ ಬಾಜಿ ಇರುತ್ತೆ. 3-4 ಬಾಜಿ. ಹಕ್ಕಿ ಒಂದು ಸತಿ ಪಲ್ಲಾಗೋಯ್ತು ಅಂದರೆ 20-25 ನಿಮಿಷ ಪಲ್ಲ ಹೋಗುತ್ತೆ. ಒಂದು ದಿಕ್ಕಲ್ಲಿ ಹೋದರೆ ಬರ್ತಾ ಇದ್ದಿದೆ, ಇನ್ನೊಂದು ದಿಕ್ಕಲ್ಲಿ ತುಂಬ ಒಳ್ಳೆ ಆಟ ಇದ್ದಿದ್ದು ಹಕ್ಕಿ ಇದು. ಏನಂದರೆ ಹೆಣ್ಣಕ್ಕಿ ಆಗ್ಬಿಟ್ಟು ಫುಲ್ಲು ಮಸ್ತಿಗೆ ಬಂದಾಗಿಂದ ಹಕ್ಕಿನ ಬಿಡೋಕ್ಕಾಗ್ತಾಯಿಲ್ಲ. ಹೆವಿ ಮಸ್ತಿ ಮಾಡುತ್ತೆ ಛತ್ರಿ ಮೇಲೆ.
ಗಂಡುಗಳಿದ್ರೆ ಎಲ್ಲ ಗಂಡುಗಳ ಹತ್ರ ಹೋಗ್ಬಿಟ್ಟು ಮಸ್ತಿ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಅದರಿಂದ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ. ಇವಾಗ ಹಾರ್ಸೋಕ್ಕಾಗಲ್ಲ ನಮಗೆ. ಒಳ್ಳೆ ಒಂದು ಲೈನ್ ಮಾಡ್ಕೊಳ್ಳೋರಿಗೆ ಸೂಪರ್ ಅಕ್ಕಿ. ಇನ್ನು ಒಂದಸ್ತದ್ದು ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2,500 ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಲೈನ್ ಮಾಡ್ಕೊಳ್ಳೋರಿಗೆ, ಒಂದು ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಹೆಣ್ಣಾಗತ್ತೆ. ಮೈಸೂರು ಚೀನಿ ಪಿಲಾಂಕ ಹೆಣ್ಣಿದು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಚೀನಿ ಪಿಲಾಂಕ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ಎಲ್ಲ ಹೊಡೆದ್ಬಿಟ್ರಿ. ಯಾಕಂದರೆ ಫುಲ್ ಮಸ್ತಿ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತು ಅಕ್ಕಿ. ಅದಕ್ಕೆ ತಿರಿ ಎಲ್ಲ ಹೊಡೆದಿದ್ದೀವಿ. ಲೈನ್ ಮಾಡ್ಕೊಳ್ಳೋರಿಗೆ, ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೆವಿ ಹಾರಿಸ್ಕೊಳ್ಳೋ ಕಣ್ಣಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು ಏನು ಸ್ಟಾರ್ಟ್ ಆಗ್ತಾಯಿದೆ. ಇವೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಒಂದಷ್ಟು ಅಕ್ಕಿ ಇದು. ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗ್ತಾರಂಗೆ ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ. ಫುಲ್ಲು ಪುತ್ಲಿನ ನೋಡ್ಬೋದು. ಹೆಂಗೆ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ತುಂಬ ಚೆನ್ನಾಗಿ ಮಾಡುತ್ತೆ. ಚೀನಿಯಲ್ಲಿ ಪಿಲಾಂಕ ಹೆಣ್ಣು. ಲೈನ್ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಮತ್ತು ಮಸ್ತಿ ಕಮ್ಮಿ ಮಾಡಿಬಿಡೋರ್ಗು ಒಂದು ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 5257. ಸೂಪರ್ ಟಾಪ್ ಕ್ವಾಲಿಟಿ ಸೀಮೆಣ್ಣೆ ಪಿಲಾಂಕ ಅಲ್ಲಿ ಗಂಡು. ರೆಡಿಯಾಗಿ ಅಕ್ಕಿ ಆರ್ದಾರ ಟೈಮ್ ಬಂದ್ಬಿಟ್ಟು 5-5:15 ಗಂಟೆ ದಾಟ್ಬಿಟ್ಟಿದೆ ಅಕ್ಕಿ. ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ. ಸ್ವಲ್ಪ ಗಾಳಿ ಸ್ಟಾರ್ಟ್ ಆದಂಗೆ ಅಕ್ಕಿ ಟೈಮಿಂಗು ರೈಸ್ ಆಗುತ್ತೆ. ಇವಾಗ ಬಿಸಿಲಿಗೆ ಆಡ್ತಾರೆ ಅಕ್ಕಿ ಇದು. ಬೆಳಗ್ಗೆ ಬಿಸಿಲಿಗೆ ಬಿಟ್ಟರೆ ನಾವು ಅಕ್ಕಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾರಂಗೆ ಇಳಿತಾ ಇದೆ. ಕರೆಕ್ಟಾಗಿ ಇದನ್ನ ಉಡಾನ್ ಸೆಟ್ ಮಾಡ್ಕೊಂಬಂದರೆ ಈ ವರ್ಷ ಟೂರ್ನಮೆಂಟ್ಗೆ ಇದಕ್ಕಿಂತ ಒಳ್ಳೆ ಅಕ್ಕಿ ಬೇಡ ನಿಮಗೆ. ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು. ಬಾಜಿ ಬಂದ್ಬಿಟ್ಟು ಸೂಪರ್ ಬಾಜಿ ಇರುತ್ತೆ. 6-8 ಬಾಜಿ ಮಾಡುತ್ತೆ. ಪಕಾಟಗಳು ನೋಡ್ಬೋದು. 2 ಪಕಾಟನೂ ಆಚೆ ಇದೆ. ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಫುಲ್ ಅಕ್ಕಿ ಒಳ್ಳೆ ಚಡಿ ಶೇಪಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಒಳ್ಳೆ ಚಡಿ ಶೇಪಲ್ಲಿರುತ್ತೆ. ಇನ್ನು ಇದು ಒಂದಸ್ತ ಇವಾಗ ಮುಗಿಸಿರೋ ಅಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಕ್ಕದಾಗಿದೆ. 5-5:15 ಗಂಟೆ ಆಲ್ರೆಡಿ ರೆಡಿಯಾಗಿ ಹಾರ್ತಾರೋ ಅಕ್ಕಿ. ಯಾರೇ ಇಸ್ಕೊಂಡ್ರೂ ಬಾಲ ಮಾತ್ರ ಒಂದು ರೌಂಡು ಕಿತ್ಕೊಟ್ಬಿಡಿ. ರೆಕ್ಕೆ ಕಿತ್ಕೊಕ್ಕೆ ಹೋಗ್ಬೇಡಿ. ಬಾಲ ಒಂದು ರೌಂಡ್ ಕಿತ್ಕೊಟ್ಬಿಡಿ ಸಾಕು. ರೆಕ್ಕೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ ರೆಕ್ಕೆಯಲ್ಲೇ ನಾವು ಹಕ್ಕಿಗಳನ್ನ ಹಾರಿಸ್ತಾ ಇರೋದು. ಕ್ವಾಲಿಟೀಸ್ ಒಂದು ಸಕ್ಕದಾಗಿರುತ್ತೆ. ಸೀಮೆಣ್ಣೆಯಲ್ಲಿ ಪಿಲಾಂಕ ಲೈನು. ಯಾರೇ ಈ ಅಕ್ಕಿನ ಈ ವರ್ಷ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಈ ವರ್ಷ ನನಗೆ ಗೊತ್ತಿರೋಂಗೆ ಈ ಅಕ್ಕಿ ಕಮ್ಮಿ ಅಂದ್ರೂ 7-8 ಗಂಟೆ ಮೇಲೆ ತನಕ ಆಡಿಸ್ಕೊಬೋದು. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡ್ರೆ ಸಾಕು. ಒಳ್ಳೆ ಸರ್ಕ್ನಿ ಇದೆ, ಒಳ್ಳೆ ಬಾಜಿ ಇದೆ. ಗೇಟ್ಲಿ ಸಕ್ಕತ್ತಾಗಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ಆಟ ಮಾತ್ರ ಸಕ್ಕತ್ತಾಗಿದೆ. ಈ ವರ್ಷ ಒಂದು ಒಳ್ಳೆ ಹೆಸರು ಮಾಡಿಕೊಡುತ್ತೆ. ನೀವು ಅಕ್ಕಿನ ಆಡಿಸಿದ್ರೆ ನಿಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ನಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ. ಸಕ್ಕ ಟಾಪ್ ಆಗಿದೆ. ಒಂದಸ್ತದ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ರೆಡಿಯಾಗಿ ಇವಾಗ 5:15 ಗಂಟೆ ದಾಟಿರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸೀಮೆಣ್ಣೆ ಪಿಲಾಂಕ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿಗಳು ಯಾವುದು ಕಿತ್ತಕ್ಕೆ ಹೋಗ್ಬೇಡಿ. ತಿರಿಗಳೆಲ್ಲ ನಾವು ಕಿತ್ಕೊಟ್ಟು ಹೊಸ ತಿರಿಗಳು ಬಂದಿರೋದು. ಇದೇ ತಿರಿಯಲ್ಲಿ ಆರಿಸ್ಕೊಳ್ಳಿ. 2 ಸೈಡು ತಿರಿಗಳು ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು, 2 ಸೈಡು ತಿರಿ ಚೆನ್ನಾಗಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಈ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ಫುಲ್ಲು ಶುದ್ಧ ಕಣ್ಣದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಪೂರ್ತಿ ಕಣ್ಣು ಶುದ್ಧ ಕಣ್ಣದಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಹಾರಿಸ್ಕೊಳ್ಳೋ ಕಣ್ಣಂತೂ ಸಕ್ಕ ಟಾಪ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸೂಪರ್ ಟಾಪ್ ಆಗಿರುತ್ತೆ ಹಾರಿಸ್ಕೊಳ್ಳೋ ಕಣ್ಣಿದಲ್ಲಿ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡು. ಮಿಸ್ ಮಾಡ್ಕೊಂಬಿಡಿ. ಬೆಸ್ಟ್ ಅಕ್ಕಿ ಕೊಡ್ತಾಯಿದ್ದೀನಿ ಸೀಮೆಣ್ಣೆ ಪಿಲಾಂಕ ಅಲ್ಲಿ. ಆಲ್ರೆಡಿ 5:15 ಗಂಟೆ ಹಾರಿರೋ ಅಕ್ಕಿ ಇದು. ರಿಂಗ್ ನಂಬರ್ 5457. ಜನ ಡಾರ್ಕ್ ಬಣ್ಣ ಅಲ್ಲಿ ನಗಿನ ತಾಮ್ರಲ್ಲೂ ಅಕ್ಕಿ ಕೇಳ್ತಾ ಇರ್ತೀರ. ಇಲ್ಲಿ ನೋಡ್ಬೋದು, ಸಖತ್ತು ಡಾರ್ಕ್ ಕೆಂಪು ಬಣ್ಣ ಅಲ್ಲಿ ನಗಿನ ಅಲ್ಲಿ ತಾಮ್ರ ಅಲ್ಲಿ ಹೆಣ್ಣು. ಇದೇ ಹೆಣ್ಣು 5:45 6 ಗಂಟೆ ಹಾರಿರೋ ಹೆಣ್ಣು. ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಇವಾಗ ಬಂದ್ಬಿಟ್ಟು 2 ದಸ್ತದ ಹೆಣ್ಣಿದು. ಇದು ಹೋದ ವರ್ಷ ಆಡಿದ್ದು ಹೆಣ್ಣು. ಈ ವರ್ಷ ತನಕ ಇನ್ನೂ ನಾವು ಜೊತೆ ಮಾಡಿಲ್ಲ. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮ್ ಜೊತೆ ಮಾಡ್ಕೊಬೇಕು.
ಇದು ಜೊತೆ ಪಟ್ಟಾನೆ ತಾಮ್ರಾಲ್ ಗಂಡು ಹೋದ ವರ್ಷನೇ 9 ಗಂಟೆ ಮೇಲಾರಿದೆ. ಈ ಹೆಣ್ಣು ಮಸ್ತಿಗೆ ಮಾಡೋಕ್ಕೆ ಬಂದಾಗಿಂದ ರೆಕ್ಕೆ ಹೊಡೆದಿಟ್ಟಿದ್ದು ಹೆಣ್ಣು. ಇನ್ನು ನಾವು ಜೊತೆ ಮಾಡಿಲ್ಲ. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮ್ ಜೊತೆ ಮಾಡ್ಕೊಬೇಕು. ಫುಲ್ಲು ಮಸ್ತಿಯಲ್ಲಿದೆ ಹೆಣ್ಣು. ನಗಿನ ತಾಮ್ರಾಲಲ್ಲಿ ಸಖತ್ತು ಗಟ್ಟಿ ಕೆಂಪು ಬಣ್ಣ ತಾಮ್ರಾಲು ಪ್ಲಸ್ಸು ನಿಮಗೆ ಗೋಲ್ಡ್ ಶೇಡು ಬಾದಾಮಿ ಶೇಡ್ ಕಣ್ಣಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಹೆಣ್ಣಿಗೆ ನೀವು ಗುಲ್ದಾರು, ತಾಮ್ರಾಲು, ಮಕ್ಷಿ, ಧೂಮ ಅಲ್ಲಿ ಲಾಲ್ ಕಟ್ಟಿರೋವು, ಧೂಮ ರೇಗ್ದಾರ್ಗಳು ಇಂಥ ಬಣ್ಣ ಎಲ್ಲ ಮ್ಯಾಚ್ ಮಾಡ್ಕೊಬೋದು. ಗಟ್ಟಿ ಬಣ್ಣ, ಲಾಲ್ ಕಟ್ಟಿರೋ ಬಣ್ಣಗಳು ಯಾವ ಹಕ್ಕಿ ಇದ್ರೂ ಇದಕ್ಕೆ ಮ್ಯಾಚ್ ಮಾಡ್ಕೊಬೋದು. ಯಾಕಂದರೆ ಇವಲ್ಲಿ ಡಾರ್ಕ್ ಹಕ್ಕಿಗಳಿಗೆ ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ನಗಿನ ತಾಮ್ರಾಲಲ್ಲಿ ಕೆಂಪು ಬಣ್ಣ ಜಾಸ್ತಿ ಇರೋ ಹೆಣ್ಣಿದು. ಫ್ರೆಂಡ್ಸ್, ಈಗೇನು ಜಸ್ಟ್ ನಗಿನ ತಾಮ್ರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ಕತ್ರಿ ಬಾಲ ಹೊಡೆದಿದ್ರಿ, ಇನ್ನು ಅದೆಲ್ಲ ಕಿತ್ಕೊಡ್ಬೇಕು. ಅವಾಗ ಬಾಲ ಇನ್ನೂ ಉದ್ದ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ ತನಕ ಬರುತ್ತೆ. ಇದು ಕತ್ರಿ ಬಾಲ ಹೊಡೆದಿದ್ದೀವಿ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನನ್ನು ಸೂಪರಾಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ಹೆವಿ ಇರುತ್ತೆ. ನಗಿನಗಳಲ್ಲಿ ಗಟ್ಟಿ ಬಣ್ಣದಲ್ಲಿ ಬಂದಿರೋ ಹಕ್ಕಿ. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ಹೇಳಿದ್ದೀನಿ, ಗೋಲ್ಡ್ ಶೇಡು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಪುತ್ಲಿಗೆ ಸುತ್ತಲೂ ಸುತ್ತಕೊಂಡಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು ಹೊಡೆದು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು, ಸೂಪರಾಗಿ ಮಾಡುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರೋ ಹೆಣ್ಣಿದು. ಜಾತಿ ಮಾಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 5287. ಫ್ರೆಂಡ್ಸ್, ಹೋದ ವರ್ಷ ಬಂದ್ಬಿಟ್ಟು 6:45 ಗಂಟೆ ಹಾರಿರೋ ಗಂಡಿದು. ಈ ವರ್ಷ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ. ರೆಕ್ಕೆ ಎಲ್ಲ ಬರ್ತಾ ಇದೆ. ಬಾಜಿ ಬಂದ್ಬಿಟ್ಟು 5-6 ರಾಕೆಟ್ ಬಾಜಿ ಇರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ, ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಪಕಟಗಳು ನೋಡ್ಬೋದು. ಫುಲ್ ಅಗ್ಲ ಇರುತ್ತೆ, ಆಚೆ ಇರುತ್ತೆ. ಈ ವರ್ಷ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡಾಗತ್ತೆ. ಯಾರೇ ಇಸ್ಕೊಂಡ್ರೆ ಈ ಗಣ್ಣ 15 ದಿನದಲ್ಲೆಲ್ಲ ಹಾರಿಸ್ಕೊಬೋದು. ಹೆಣ್ಣು ಮೇಲೆ ತುಳ್ಸೋಕೆ ಹೋಗ್ಬೇಡಿ. ಗಣ್ಣ ಜೊತೆ ಹಾಕ್ದೇ ಹಾರಿಸಿ. ಯಾಕಂದರೆ ನಾವು ಇದುವರೆಗೂ ಜೊತೆ ಹಾಕಿಲ್ಲ. ಜೊತೆ ಹಾಕ್ದೇ ಹಾರಿಸಿ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಕ್ಕ ಟಾಪ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ನಗಿನ ತಾಮ್ರಲ್ಲಿ ಬಂದಿರೋ ಗಂಡಿದು. ಕ್ವಾಲಿಟಿ ವೈಸ್ ತುಂಬ ಟಾಪ್ ಆಗಿರುತ್ತೆ. ಯಾರೇ ಈ ಗಣ್ಣ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 4000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೋದ ವರ್ಷ ಇದು ಬಂದ್ಬಿಟ್ಟು ಪಟ್ಟ ಅಕ್ಕಿ ಇತ್ತು. ಇವಾಗ ದಸ್ತಾ ಎಲ್ಲ ದಾಟಿರೋ ಅಕ್ಕಿ ಇದು. ಇನ್ನೂ ಒಂದು 4-5 ವರ್ಷ ಹಾರಿಸ್ಕೊಬೋದು. ಅಕ್ಕಿ ಶೇಪೇ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆ. ಒಂದು ಮೇಯ್ನ್ ಹಾರೋ ಅಕ್ಕಿಗಳಿಗೆ ಏನೇನು ಇರಬೇಕು ಕ್ವಾಲಿಟೀಸು, ಆ ಕ್ವಾಲಿಟೀಸ್ ಎಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ ಈ ಗಂಡಲ್ಲಿ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಮಿಸ್ ಮಾಡ್ಕೊಂಬೇಡಿ. ಬೆಸ್ಟ್ ಲೈನ್ ಅಕ್ಕಿ ಕೊಡ್ತಾಯಿದ್ದೀನಿ. ಒಳ್ಳೆ ಲಾಂಗ್ ಟೈಮ್ ಬಿಡಿ. ಟೂರ್ನಮೆಂಟ್ಗೆ ನೀವು ಒಂದು ಒಳ್ಳೆ ಹೆಸರು ಮಾಡಿ, ನಮಗೂ ಒಂದು ಒಳ್ಳೆ ಹೆಸರು ತಂದುಕೊಡಿ. ಕ್ವಾಲಿಟೀಸ್ ನೋಡ್ಬೋದು. ಸಖತ್ತು ಟಾಪ್ ಕ್ವಾಲಿಟಿ ಇರುತ್ತೆ ಗಂಡು. ಫ್ರೆಂಡ್ಸ್, ಈಗೇನು ಜಸ್ಟ್ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದ ತಿರಿ ಬರುತ್ತೆ. ಸಖತ್ ಬಿಗಿರಕ್ಕೆ ಪ್ಲಸ್ ವೈಬ್ರೇಷನ್ ನೋಡ್ಬೋದು. ಸಖತ್ತಾಗಿರುತ್ತೆ. ತಿರಿ ಎಲ್ಲ ಕಿತ್ಕೊಟ್ಟಿದ್ದೆಲ್ಲ ಬರ್ತಾ ಇದೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು. ಸೂಪರ್ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ನೋಡ್ಬೋದು, ಇಲ್ಲಿ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿರೋ ಅಕ್ಕಿ ಇದು. ಪಲ್ಲಾನು ಅಷ್ಟೇ ಕಮ್ಮಿ ಅಂದ್ರೂ 35-40 ನಿಮಿಷ ಪಲ್ಲ ಹೋಗ್ಬಿಟ್ಟು ಬರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ತುಂಬ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಬ್ಲೂ ಶೇಡ್ ಇರುತ್ತೆ. ಕ್ರ್ಯಾಕ್ಸು ಹೊಡೆದು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಬಿಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ, ಪ್ಲಸ್ ಲೈನ್ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಗಂಡಿದು. ಮಿಸ್ ಮಾಡ್ಕೊಂಬಿಡಿ. ದಿ ಬೆಸ್ಟ್ ಅಕ್ಕಿ ಕೊಡ್ತೀನಿ.
ರಿಂಗ್ ನಂಬರ್ 3465. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.